ಇಲ್ಲ ಇಂಟರ್ಮೀಡಿಯೇಟ್ ನಾ ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ಬೇಕು, ಯಾಕಂದ್ರೆ ಫೌಂಡೇಶನ್ ಭಾಳ ತಪ್ಪು ಮಾಡೀನಿ, ಇಂಟರ್ದ ನಾ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿರ್ಬಹುದು. ಇಷ್ಟೆಲ್ಲ ಕೇಳಿದ್ಮ್ಯಾಗ ಅಂತ ನಿಮಗೂ ಅನಿಸಿರುತ್ತೆ. ಹೇಳ್ತೀನಿ ಕೇಳ್ರಿ, ಇಂಟರ್ದಾಗ ಏನೇನ ಆತು. ಒಂದ್ ಕಡೆ ಇಲ್ಲ ಮತ್ ನಾ ಎಲ್ಲರ ಆಫ್ಲೈನ್ ಕ್ಲಾಸಸ್ ತಗೊಂಡಿ ಅಂದ್ರೆ ಇದನ್ನ ಹಾಕಿನಿ, ಬೇಡ ಆನ್ಲೈನ್ ಕ್ಲಾಸಸ್ ತಗೊಳ್ಳೋನು ಅಂತೇಳಿ ಒಂದ್ ಕಡೆಯಿಂದ ಆನ್ಲೈನ್ ಕ್ಲಾಸಸ್ ತಗೊಂಡಿನಿ. ಆಮೇಲೆ ರಿಯಲೈಸ್ ಆಯ್ತು ನಾ ಕ್ಲಾಸಸ್ ಬರೋಬ್ಬರಿ ತಗೋಲಿಲ್ಲ. ಒಮ್ಮೆ ಬೋತ್ ಗ್ರೂಪ್ ತಗೊಂಡ್ರಿ, ಅವ್ರು ಕಂಡಕ್ಟ್ ಮಾಡೋ ರೀತಿನೂ ಬರೋಬ್ಬರಿ ಇದ್ದಿದ್ದಿಲ್ಲ ಅಂತ ನನಗೆ ಆಮೇಲೆ ರಿಯಲೈಸ್ ಆಯ್ತು. ಸೊ 2 ಗ್ರೂಪ್ ಕ್ಲಾಸ್ ಅಟೆಂಡ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದೇನೆ. ಹೆಂಗಪ್ಪ ಅಂದ್ರೆ ಅವಾಗ ಭಾರಿ ಮೇಹನತ್ತಿಲ್ಲ. ನನ್ನ ತಲೆಗೆ ಏನಿತ್ತು, ಕ್ಲಾಸಸ್ ಅಟೆಂಡ್ ಆಗಿದ್ದಿಲ್ಲ, ಫೌಂಡೇಶನ್ ಕ್ಲಾಸಸ್ ಅಟೆಂಡ್ ಆಗ್ಬೇಕು, ಅಟೆಂಡ್ ಆದ್ರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರ್ತದೆ. ಇದು ಒಂದ ನನ್ನ ತಲೆಯಾಗ ಒಂದೇ ಅಟೆಂಪ್ಟ್ ಹೆಂಗ್ರಿ ಕ್ಲಾಸಸ್ ಒಟ್ಟ ಬಿಡುದಿಲ್ರಿ, ಕ್ಲಾಸಸ್ ಭಾರಿ ಅಟೆಂಡ್ ರೀ. ಏನ್ ಮಿಸ್ಟೇಕ್ ಮಾಡ್ತಿದ್ದೆ, ಕ್ಲಾಸಸ್ ಅಟೆಂಡ್ ಆಗ್ಬೇಕು ಬರ್ಕೋಬೇಕು, ಕ್ಲಾಸಸ್ ಅಟೆಂಡ್ ಆಗ್ಬೇಕು ಬರ್ಕೋಬೇಕು. ಒಳ್ಳೆದ ರಿವಿಷನ್ ಮಾಡೋದಿಲ್ರಿ, ಹೋಮ್ ವರ್ಕ್ ಮಾಡೋದಿಲ್ರಿ, ಏನಿಲ್ರಿ. ಆಮೇಲೆ ಕ್ಲಾಸಸ್ ಮುಗಿದಿಂದ ರಿಯಲೈಸ್ ಆಯ್ತು ನಾ ಇಲ್ಲ ಕ್ಲಾಸಸ್ ಅಟೆಂಡ್ ಆದೆ, ಒಳ್ಳೆ ರಿಕಾಲ್ ಮಾಡಿಲ್ಲ, ರಿವಿಷನ್ ಮಾಡಿಲ್ಲ. ಇನ್ನೊಂದು ನಮಗೆ ಬ್ಯಾಕಪ್ ಇದ್ದಿದ್ದಿಲ್ರಿ, ಆ ಕ್ಲಾಸಸ್ ಅವ್ರು ನಮಗೆ ಬ್ಯಾಕಪ್ ಕೊಟ್ಟಿದ್ದಿಲ್ಲ. ಒಳ್ಳೆ ಇಲ್ಲಪ್ಪ 2x ಆಗಿಟ್ಟಾರ ನೋಡಿ ರಿಕಾಲ್ ಆಕತಿ. ಸೊ ಏನಾಯ್ತು ಏನೋ ನಾ ಕ್ಲಾಸಸ್ ತಪ್ಪು ಚೂಸ್ ಮಾಡಿದೆ ಅಂತ ರಿಗ್ರೆಟ್ ಆಯ್ತು. ಮತ್ತ ಅಂದ್ರು ಒಂದೇ ಅಟೆಂಡ್ ಬೋತ್ ಗ್ರೂಪ್ ಬರೋದೇ ಆಗ್ಲಿರಿ. ಯಾಕಂದ್ರೆ ಕ್ಲಾಸಸ್ ನಾವು ಅಟೆಂಡ್ ಆಗ್ಬೇಕಂತ ಅಟೆಂಡ್ ಆಗಿನಿ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಅಟೆಂಪ್ಟ್ ಏನ್ ಮಾಡಿದೆ, ಸಿಂಗಲ್ ಗ್ರೂಪಿಗೆ ಶಿಫ್ಟ್ ಆದೆ. ಫಸ್ಟ್ ಗ್ರೂಪಿಗೆ ಶಿಫ್ಟ್ ಆದೆ. ಅವಾಗ ಏನ್ ಮಾಡಿದೆ ರೀ, ನಾನು ಕ್ಲಾಸಸ್ ಅಷ್ಟು ಚೇಂಜ್, ನೋಟ್ಸ್ ಅಷ್ಟು ಚೇಂಜ್, ಸೋರ್ಸಸ್ ಅಷ್ಟು ಚೇಂಜ್. ಅದಾದ್ಮೇಲೆ ಏನಾಯ್ತು, ಪೂರ ಚೇಂಜ್. ಇದೆಲ್ಲ ಒಂದೇ ಕ್ಲಾಸಸ್ ಬಿಟ್ಬಿಟ್ಟೆ. ಅವಾಗ ಏನಾಯ್ತು, ಹಿಂಗ ಅಟೆಂಡ್ ಆದೇನ್ರಿ, ಅದನ್ನು ಮಾಡಿದೆ. ಕ್ಲಾಸಸ್ ಟೈಮ್ ಈಗ ಮತ್ತೆ ಪ್ರಾಕ್ಟೀಸ್ ಇಲ್ಲ. ಹೆಂಗಂದ್ರೆ 2x ದಾಗ ವಿಡಿಯೋ ನೋಡೋದು, ಎಲ್ಲ ಈ ಲೆಕ್ಚರ್ ಮುಗಿಸೋದು, ಒಳ್ಳೆ ಮತ್ತೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಹೋಮ್ ವರ್ಕ್ ಮಾಡೋಂಗಿಲ್ಲ, ಮಾಕ್ ಟೆಸ್ಟ್ ಬರೋಂಗಿಲ್ಲ, ಹಿಂಗ ಹೋತ್ರಿ. ಮತ್ತೆ ಮಜಾ ಅಲ್ಲಿ ಇಷ್ಟ ರೀ. ಸೇಮ್ ಮತ್ತೆ ಫಸ್ಟ್ ಅಟೆಂಪ್ಟ್ ಹೋಯ್ತು, ಸೆಕೆಂಡ್ ಅಟೆಂಪ್ಟ್ ಇದಾಯ್ತು, ಇಂದ ಸೇಮ್ ರೀ. ಮತ್ತೆ ಕ್ಲಾಸಸ್ ಚೇಂಜ್ ಮಾಡೋದು, ಮತ್ತೆ ಅದ ರೀ ಸೇಮ್ ರೊಟೀನ್. ಕ್ಲಾಸ್ ಅಟೆಂಡ್ ಆಗು, ಬರೀ ಕ್ಲಾಸ್ ಅಟೆಂಡ್ ಆಗು, ರಿವಿಷನ್ ಇಲ್ಲ, ಮಾಕ್ ಟೆಸ್ಟ್ ಇಲ್ಲ, ಹೋಮ್ ವರ್ಕ್ ಮಾಡುವಂಗಿಲ್ಲ. ಮತ್ತೆ ಬೇರೆ ಕ್ಲಾಸ್ ಅಟೆಂಡ್ ಆಗು, ಇದ ಸೇಮ್ ರಿವಿಷನ್ ಇಲ್ಲ, ಹೋಮ್ ವರ್ಕ್ ಇಲ್ಲ, ಮಾಕ್ ಟೆಸ್ಟ್ ಬರೀ. ಮತ್ತೆ ಸೆಕೆಂಡ್ ಅಟೆಂಪ್ಟ್ ಹೋದ್ರಿ. ಥರ್ಡ್ ಅಟೆಂಪ್ಟ್ ಹಿಂಗಾದ್ರೆ ಹಂಗಪ್ಪ ಅಂತಂದು ಒಂದ ಕ್ಲಾಸ್ ಕಂಟಿನ್ಯೂ ಮಾಡಿದ್ದೀನಿ. ರಿಯಲೈಸ್ ಆಯ್ತು. ಹಾಗಾತ್ರಿ ಮತ್ತೆ ಅದು ಇಟ್ಸ್ ಲೈಕ್ 188 ಬಿತ್ರಿ ಫಸ್ಟ್ ಗ್ರೂಪಿಂದ. ಅವಾಗ ನಾವು ಓಲ್ಡ್ ಸ್ಕೀಮ್ ತೆಗಿದ್ದೀನಿ 4 ಸಬ್ಜೆಕ್ಟ್ ಇದ್ದು. ಹಿಂಗಾರೆ ಹಂಗಪ್ಪ ಅಂತಂದು ಆತ್ರಿ. 188 ಬಿದ್ದಾಗ ಏನ್ ಮಾಡಿದ್ದೀನಿ ರೀ, ನಾವು ಎಕ್ಸಾಮ್ ಮುಗಿತ್ಲೇನೆ ನಾ ಪಾಸ್ 188 ಬೀಳ್ತಾಯಿಂದ ನಾ ಪಾಸ್ ಹಾಕಿನಿ ಗ್ರೂಪ್. ಯಾಕಂದ್ರೆ ಇಂಟರ್ ನಾನು ಬೆಸ್ಟ್ ಕೊಟ್ಟಿನಿ ಅಂತ ಒಂದು ಫಾಲ್ಸ್ ಹೋಪ್ದಾಗ ಇದ್ದೀನಿ ನಾ. 188 ಬಿದ್ದಾಗ ಆಲಿಲ್ರಿ ಮಾರ್ಕ್ಸ್. ಏನ್ ಅನಿಸ್ತು, ನಾ ಯಾಕಂದ್ರೆ ಸೆಕೆಂಡ್ ಗ್ರೂಪ್ ಇದ್ದು ಚಲೋ ಮಾಡಿಬಿಟ್ಟಿದ್ನಲ್ಲ. ಸೆಕೆಂಡ್ ಗ್ರೂಪಿನ ಚಲೋ ಮಾಡಿದಾಗ ಏನ್ ಅನಿಸ್ತು, ರಿಯಲೈಸ್ ಆಯ್ತು ಇಲ್ಲ ಸೆಕೆಂಡ್ ಗ್ರೂಪಿನ ಕ್ಲಾಸ ಮಾಡಿಬಿಡೋನು, ಫಸ್ಟ್ ಗ್ರೂಪ್ ಬೇಡ, ಫಸ್ಟ್ ಸೆಕೆಂಡ್ ಗ್ರೂಪ್ ಮಾಡಿಬಿಡೋಣ. ಸೊ ಏನಾತ್ರಿ, ಇಷ್ಟು ದಿವ್ಸ ಫಸ್ಟ್ ಗ್ರೂಪಿಗೆ ಹಾಕಿದ್ದ ಎಫರ್ಟ್ ಎಲ್ಲ ಮುಗಿತು ಅಂದ್ರೆ ಮುಗಿದು ಹೋತ್ರಿ. ಸೆಕೆಂಡ್ ಗ್ರೂಪಿಗೆ ನ್ಯೂ ಎಫರ್ಟ್ ಆಯ್ತು. ಮತ್ ಕ್ಲಾಸ್ ತಗೊಂಡೆ, ಒಂದು ಅಟೆಂಪ್ಟ್ ಬರದೆ ಲೆಕ್ಕ ಹತ್ತಲ್ರಿ. ಆಮೇಲೆ ನಾ ಕುಂತು ರಿಯಲೈಸ್ ಮಾಡಿದ್ದೀನಿ ರೀ, ನಾ ಎಕ್ಸಾಕ್ಟ್ ಮಿಸ್ಟೇಕ್ ಏನ್ ಮಾಡತ್ತೀನಿ. ಹೌದ್ರಿ, ಒಂದ್ ಕಡೆ ಆ ಕ್ಲಾಸಸ್ ಒಬ್ಬರದ ಮಾಡತ್ತಿದ್ದಿಲ್ಲ, ನೋಟ್ಸ್ ಚೇಂಜ್ ಮಾಡ್ತಿದ್ದೆ. ಆಮೇಲೆ ಕುಂತು ರಿಯಲೈಸ್ ಮಾಡಿ ಏನ್ ಅನಿಸ್ತು, ನಾ 100% ಕೊಡತ್ತೀನಿ ಅಣ್ಣ. ಇಲ್ಲ ಸರ್, ನಾ ಏನ್ ಮಿಸ್ಟೇಕ್ ಮಾಡ್ತಿದ್ದೀನಿ ರೀ, ನಾ ಯಾರು ಕೂಡ ಅಡ್ಡಾಡ್ತಿದ್ದೆ, ನನ್ನ ಅರೌಂಡ್ ಪೀಪಲ್ ಏನಿದ್ರು ನೋಡ್ರಿ, ಸಿ ಎಸ್ಪಿರೆಂಟ್ ಇದ್ದಿದ್ದಿಲ್ಲ. ಇನ್ನೊಂದು ಮಿನಿ ಫಂಕ್ಷನ್ ಬಂದ್ರ ಹಿರತನ ತಗೊಂಡ್ ಮಾಡೋದ್ರಿ, ಒಟ್ಟು ಯಾವ ಇನ್ಫ್ಲೂಯೆನ್ಸ್ ಆಕಿತ್ರಿ ಮೈಂಡ್. ನಾ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಿದ್ದಿಲ್ಲ. ಸೊ ಏನ್ ಮಾಡಿದೆ, ಏನಾರು ಚೇಂಜಸ್ ಆಗ್ಬೇಕಲ್ಲ ಅಂತ ನಾನು ನಮ್ಮ ಲೈಬ್ರರಿ ಶಿಫ್ಟ್ ಆದೇನಿ. ಇಟ್ಸ್ ಲೈಕ್ ಸೆಕೆಂಡ್ ಹೋಮ್ ಟು ಮೀ ಸ್ಟಿಲ್ ನಾವು ಶಿಫ್ಟ್ ಆದೆ. ಅವಾಗ ಟೈಮ್ ಇದ್ದಿದ್ರಿ, ಇಟ್ಸ್ ಲೈಕ್ ನವಂಬರ್ಕಿನ ಹೋದಿನ್ರಿ ನಾನು. ಜನವರಿ ಅಟೆಂಪ್ಟ್ ಇತ್ತು, ಅವಾಗ ಸೆಕೆಂಡ್ ಗ್ರೂಪ್ ಅಟೆಂಡ್ ಆದೇನ್ರಿ. ಅವಾಗ 6 ಮಾರ್ಕ್ಸ್ ಏನೋ ಅಟೆಂಪ್ಟ್ ಹೋದ್ರಿ. ಅಟೆಂಪ್ಟ್ ಹೋತು, ಇದೇನಪ್ಪ ಲೈಬ್ರರಿಗೆ ಹೋದೆ, ನನ್ನ ಪೈಡಿಂಗ್ ನಾ ಮಾಡಿದೆ ಎಲ್ಲ ಅದೇ. ಲೈಬ್ರರಿಗೆ ಹೋಗಿನ ಹಿಟ್ ಆತ್ರಿ ನನಗೆ. ನಾ ಇಷ್ಟು ದಿವಸ ಮಾಡಿದ್ದೆಲ್ಲ ಸುಳ್ಳು, ನಾ ಇನ್ನ ಮಾಡ್ಬೇಕಾಗಿದ್ದು ಭಾಳ ಐತಿ. ನಾ ಒಂದು ಫಾಲ್ಸ್ ಹೋಗ್ದಾಗಿದ್ದೆ. ಈಗ ಏನ್ ಮಾಡತ್ತೀನಿ ಕರೆಕ್ಟ್, ಆದ್ರೂ ಯಾಕೆ ಹೋಗ್ಬತ್ತಪ್ಪ. ಅವಾಗ ಲೈಬ್ರರಿಯಾಗ ಒಬ್ರು ನಮ್ಮ ಸೀನಿಯರ್ ರೀ, CA ಫೈನಲಿಸ್ಟ್ ಇದ್ರು ಅವ್ರು ಕೂಡ ಹಿಂಗೆ ಮಾತಾಡಿದ್ದೇನೆ. ಅವ್ರು ಹಿಂಗ ಅಂದ್ರು, ಇಲ್ಲ ನೀ ಬೋತ್ ಗ್ರೂಪ್ ಮಾಡಬೇಡ, ಈಗ ಸಿಂಗಲ್ ಗ್ರೂಪ್ ಹೊಳಿ ಬರೀ ಹಿಂಗ ಟೈಮ್ ಟೇಬಲ್ ಹಾಕ್ಬಿಟ್ರಿ, ಹಿಂಗ ನನ್ನ ಬಾಜು ಬಂದ್ಕೊಂಡ್ರು ಓದು ಎಲ್ಲ ಆಗತ್ತ. ಆತ್ರಿ, ಚಲೋ ಮಾಡಿದ್ದೀನಿ ರೀ. ಸೆಕೆಂಡ್ ಗ್ರೂಪ್ ಜನವರಿ ಟು ಮೇ ಟೈಮ್ ರೀ. ಇಟ್ಸ್ ಲೈಕ್ ಅದು ಹೆಂಗಂದ್ರಿ, ಸಂತೋಷ್ ಮೊದಲ ಬೇರೆ ಇದ್ದೇನ್ರಿ, ಆಮೇಲೆ ಬೇರೆ ಆಗ್ಬಿಟ್ಟೇನ್ರಿ. ಚೇಂಜ್ ಮಾಡಿದ್ರಿ ಅವ್ರು, ಫೈನಲಿಸ್ಟ್ ಚೇಂಜ್ ಮಾಡಿದ್ರು. ಆ ಒಂದು ನಮ್ ಗ್ರೂಪ್ ಚೇಂಜ್ ಆಯ್ತು. ಲೈಬ್ರರಿ ನನಗೆ ಹೆಂಗ ಆತಂದ್ರಿ, ನಾ ಮೊದಲು 10 ಗಂಟೆಗೆ ಎದ್ದು 11 ಬಸ್ಸಿಗೆ ಆರಾಮ್ ಹೋಗಿದ್ದೇನೆ. ಲೈಬ್ರರಿ 1 ಅವರ್ ಟ್ರಾವೆಲ್ ಮಾಡೋದಿತ್ತು. 11:30ವರೆಗೂ ಆರಾಮ್ ಓದಿ 8 ತನಕ ಎಷ್ಟಾಗುತ್ತೆ ಅಷ್ಟು ಓದಿ ಬರ್ತಿದ್ದೆ. ಒನ್ ಡೇ ಇನ್ನ ರಿಮೆಂಬರ್ ಐತ್ರಿ, ನಮ್ಮ ಫ್ರೆಂಡ್ ಇಬ್ಬರು ಅದ ರೀ, ನಮ್ದ್ರಾಗ ಇಬ್ಬರು ಇಂಟರ್ ಫ್ರೆಂಡ್ಸ್ ರೀ. ಅವರು ಒಬ್ರು CA ಫೈನಲಿಸ್ಟ್ ಇವ್ರು ಇದ್ರಿ. ನಾ 11:30 ಬಂದ ಕುಂದರ್ಸ್ ಬಂದು ಹೇಳಿದ್ರಿ, ಲಿಟ್ರಲಿ ಏನ್ ಮಾಡತ್ತಿ ನಿನಗೆ ಒಂದ್ ಸ್ವಲ್ಪ ಏನಾರ ಐತನ ಹಿಂಗ ಹೇಳಿದ್ರಿ ಅವರು. ಇದು ಲೂಪ್ನೇ ಸಿಕ್ಕೊಂಡ್ ಉಡೇ ಆಗ್ಬಿಟ್ಟದ್ ನಿನಗೆ, ಸೀರಿಯಸ್ನೆಸ್ ಇಲ್ಲ. 11:30 ಬರ್ತಿ, 8 ತನಕ ಮಾಡ್ತಿ, ಏನು ಒಂದ್ ಸ್ವಲ್ಪ ಏನು ಭಾಳ ಬುದ್ಧಿವಾದ ಹೇಳಿದ್ರಿ. ಆಮೇಲೆ ರಿಯಲೈಸ್ ಆತ್ರಿ,
ಆಮೇಲೆ ಏನೋ ಒಂದು ಮಾಡ್ಬೇಕು ಏನೋ ಒಂದು. ಆಮೇಲೆ ಹೆಂಗಂದ್ರಿ ಅವ್ರು ನನಗೆ ಅಷ್ಟಕ್ಕೆ ಕೈ ಬಿಡ್ಲಿಲ್ರಿ. ಇಲ್ಲ ನಾಳೆಯಿಂದ ನಾವೊಂದು ಒಂದೇ ಊರಿಂದ ಬರ್ತಿದ್ವಿ. ಇಲ್ಲ ನಾಳೆಯಿಂದ 7 ಬಸ್ ಎಲ್ಲರೂ ಕೂಡಿ ಬರೋನು, 7ರಿಂದ 8 ನಮ್ಮ ಲೈಬ್ರರಿ 8ಕ್ಕೆ ಚಲೋ ಹೋಗಿದ್ವಿ. ಹೊಳ್ಳಿ ಇಲ್ಲ 8 ಬಸ್ ಹೋಗೋನು. ಅಂತಾದ್ರಿ ಸಂತೋಷ ದೇವ್ರ ಮ್ಯಾಗ ನಂಬಿಕೆನೇ ಇದ್ದಿದ್ದಿಲ್ರಿ. ಹೆಂಗಂದ್ರೆ ಈ ದೇವ್ರು ನೋಡ್ರಿ ಒಂದು ಖುಷಿ ಆಗತ್ರಿ. ಈ ಕುಂಕುಮ ನೋಡಿದ್ರೆ ಗೊತ್ತ ಭಾಳ ಅಂದ್ರೆ ಭಾಳ ಚೇಂಜ್ ಮಾಡಿದ್ರಿ ನನಗೆ ಅವರು. ಲಿಟ್ರಲಿ ಹೆಂಗಪ್ಪ ಅಂತಂದ್ರೆ ಮುಂಜಾನೆ 7 ಬಸ್ಸಿಗೆ ಹೋಗ್ತೀವಿ. 7 ಬಸ್ಸಿಗೆ ಹೇಳೋದು ಬಿಡ್ರಿ, ನಾನು 4:00 ಎದ್ದು ಓದಾಕ್ ಚಲೋ ಮಾಡಿದ್ದೀನಿ ರೀ. 4:00ರಿಂದ 6 ತನಕ ಹೋಗಿ 6ರಿಂದ 7 ರೆಡಿಯಾಗಿ 7ಕ್ಕೆ ಅವ್ರಿಗೆ ಬಸ್. ಅವ್ರದ್ದು ಭಾಳ ಅಂದ್ರೆ ಭಾಳ ಪಾರ್ಟ್ ಐತ್ರಿ. ಬೈ ಗಾಡ್ಸ್ ಗ್ರೇಸ್ ಅವ್ರದ್ದು ಎಫರ್ಟ್ ನನ್ನ ಎಫರ್ಟ್ ಕಡಿಮೆ ಭಾಳ ಐತ್ರಿ. ಅವ್ರು ಭಾಳ ಚೇಂಜ್ ಮಾಡಿದ್ರೆ ಅವ್ರಿಗೆ ನಾ ಲೈಫ್ ತುಂಬಾ ಗ್ರೇಟ್ಫುಲ್ ಇರ್ತೀನಿ. ಯಾಕಂದ್ರೆ ಆ ಅಟೆಂಪ್ಟ್ ಪಾಸ್ ಆದಿನಿ ರೀ. ಇಟ್ಸ್ ಲೈಕ್ ಆಫ್ಟರ್ 2.5 years ಅನ್ಸುತ್ತನ್ರಿ. ಅದಾದ್ಮೇಲೆ ಸಕ್ಸಸ್ ಅನ್ನೋದು ಕಾಣ್ತೀರಿ ಸಂತೋಷಿಗೆ. ಹೆಂಗಿತ್ತಂದ್ರೆ ಮನ್ಯಾಗೂ ಫಿಕ್ಸ್ ಆಗಿದ್ರಿ, ಇವಾಗ ಏನಾರ ಇದನ್ನ ಫೇಲ್ ಆದಂದ್ರೆ CA ಬಿಡ್ಸುನಿ ಹೋಗ. ಬೈ ಗಾಡ್ಸ್ ಗ್ರೇಸ್ ಪಾಸ್ ಆದೇನ್ರಿ. ಅದಕ್ಕೆ ಕ್ರೆಡಿಟ್ ನಾ ತಗೊಳಂಗಿಲ್ರಿ, ನನ್ನ ಅರೌಂಡ್ ಇದ್ ಪೀಪಲ್ ತಗೊಂಡಿನ್ರಿ. ಆತ್ರಿ ಲೈಬ್ರರಿ ಪೇಪರ್ ಚೇಂಜ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ಅವ್ರಿಗೂ ಒಂದು ಕ್ರೆಡಿಟ್ ಹೋಗುತ್ರಿ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ರೀ, ನಮ್ಮ ಊರಾಗಿದ್ದ ಫ್ರೆಂಡ್ಸ್ ಎಲ್ಲವರೆಲ್ಲ ಈಗೂ ಗೊತ್ತೇನ್ರಿ. ನಮ್ಮ ದೋಸ್ತ್ ಒಬ್ಬ ಪಾಸ್ ಆಗೋಣ ತಿರುಪತಿಗೆ ಹೋಗಿ ಬಂದ. ಒಬ್ಬ ದೋಸ್ತ್ ಈಗ ಊರಿಗೆ ಹೊಂಟ್ರು ಕೈಯಾರ ರೊಕ್ಕ ಕೊಟ್ಟು ಕಳಿಸ್ತಾನ. ಎಷ್ಟೋ ದೋಸ್ತರು ಬಂದು ಎಕ್ಸಾಮ್ ಅಲ್ಲಿ ಬಿಟ್ಟಾರ, ಎಷ್ಟೋ ಮಂದಿ ಕ್ಲಾಸಸ್ಸಿಗೆ ಫೀ ತುಂಬ್ಯಾರ. ಗ್ರೇಟ್ಫುಲ್ ಅದೀನಿ ಸರ್ ನಾ ಅದಕ್ಕೆ. ಅದೆಲ್ಲ ಆತ್ರಿ, ಇಷ್ಟೆಲ್ಲ ಆತ್ರಿ. ಲೈಬ್ರರಿ ಭಾಳ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ರೀ ಇನ್ನೊಂದು ಗ್ರೂಪ್ ಐತಲ್ ಸರ್. ಆಮೇಲೆ ರಿಯಲೈಸ್ ಆಯ್ತು ಸೆಕೆಂಡ್ ಗ್ರೂಪ್ ಪಾಸ್ ಆದ್ರೆ ಎಲ್ಲ ಅಲ್ಲಪ್ಪ ಇನ್ನ ಏನ್ ಜೀವನ. ಸೊ ಫಸ್ಟ್ ಗ್ರೂಪ್ ಹಿಡಿದ್ರಿ. ಕಂಪೇರಿಟಿವ್ಲಿ ರೀ ಸೆಕೆಂಡ್ ಗ್ರೂಪಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಗ್ರೂಪ್ ಭಾಳ ವಾಸ್ಟ್ ಐತ್ರಿ ಸಿಲೆಬಸ್. ನನಗೆ ರಿಯಲೈಸ್ ಆಯ್ತು ಮೇದಾಗ ಪಾಸ್ ಆದ, ಜುಲೈದಾಗ ಏನೋ ರಿಸಲ್ಟ್ ಬಂತ್ರಿ. ಆಗಸ್ಟ್ ಸೆಪ್ಟೆಂಬರ್ದಾಗ ಎಕ್ಸಾಮ್. ಅಷ್ಟ್ರಾಗ ಫಸ್ಟ್ ಗ್ರೂಪ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು ವಾಸ್ಟ್ ಅನ್ಸಿತ್ತು. ಸ್ಟಿಲ್ ನಾ ಇಲ್ಲ ಬರಿತೀನಿ, ಒಂದು ದಿನ ಮಾಡ್ತೀನಿ ಅಂತ 100% ರಿಸಲ್ಟ್ ಕೊಟ್ಟಿನ್ರಿ. ಟ್ರೈ ಮಾಡಿದ್ದೆ ರೀ. ಅದ ಲೈಬ್ರರಿಯಾಗ ಓದಿದ್ದೆ, ಅದ ಪೀಪಲ್ ಕೂಡ ಓದಿದ್ದೆ. ಆದ್ರೆ ನನಗೂ ಎಲ್ಲೇ ಗೊತ್ತಿತ್ತು ರೀ ಟೈಮ್ ಸಫಿಶಿಯೆಂಟ್ ಇಲ್ಲ, ಒಂದು ದಿನ ಆಗುತ್ತ ಅಂತೇಳಿ. ಆತ್ರಿ ಟ್ರೈ ಮಾಡಿದೆ, ಆಗಲಿಲ್ಲ. ನಾ ಏನ್ ಮಾಡಿದ್ದೀನಿ ಆಫ್ಟರ್ ಎಕ್ಸಾಮು IT ಓರಿಯೆಂಟೇಷನ್ ಬ್ಯಾಚಿಗೆ ಶಿಫ್ಟ್ ಆದಿನ್ರಿ. IT ಓರಿಯೆಂಟೇಷನ್ ಬ್ಯಾಚಿಗೆ ಶಿಫ್ಟ್ ಆದಾಗ ನಾವು ಹೋಗಿ ಬಂದೆ. ಒಳ್ಳೆ ಅನ್ನಿಸ್ತೀರಿ. ಅದು ಹೋಗ್ಬಂದಿಂದ ಇನ್ನೊಂದು ಸಂತೋಷ ಹೊರಗೆ ಬಂದ. ದೇರ್ ಇಸ್ ಅ ಸೋ ಮಚ್ ಟು ಲರ್ನ್ ಇನ್ ಲೈಫ್ ಅಂತ ಅನಿಸ್ಬಿಡ್ತೀರಿ. ಹೆಂಗಪ್ಪ ಅಂದ್ರೆ ಓರಿಯೆಂಟೇಷನ್ IT ಒಳಗೆ ನಾ ಏನ್ ಮಾಡತ್ತೀನಿ, ಎಷ್ಟೈತಿ ಮುಂದೆ ಜಗತ್ತು ಎಷ್ಟು ಬರದೈತಿ, ನಾ ಇನ್ನ ಕಲಿದ್ ಭಾಳ ಐತಿ. ಅದು ಇದು ಎಲ್ಲ ಭಾಳ ಕಲಿಸಿದ್ರಿ. ಅದು ಬರೋಕ ರಿಸಲ್ಟ್ ಬಂತ್ರಿ. ಇನ್ಫ್ಯಾಕ್ಟ್ ನಾ ಎಲ್ಲಾ ಕಡೆ ಸ್ಟೇಜಿಗೆ ಹೋಗ್ತಿದ್ದೆ, ಮಾತಾಡ್ತಿದ್ದೆ, ಎಲ್ಲಾರನು ಹಚ್ಕೊಂಡೆ. ಒಂದಿಟ್ಟು ಏನೋ ಅಟ್ರಾಕ್ಷನ್ ಅನಿಸ್ತು, ಏನೋ ಎಲ್ಲ ಒಂದು ಲೀಡಿಂಗ್ ಪರ್ಸನಾಲಿಟಿ, ಅಟ್ರಾಕ್ಟಿಂಗ್ ಪರ್ಸನಾಲಿಟಿ ಅನಿಸ್ಕೊಂಡೆ. ಆದ್ರೆ ನಂದು ರಿಸಲ್ಟ್ ಆಗಲಿಲ್ಲ. ಅಲ್ಲಿ ಯಾರು ಕ್ವೈಟ್ ಇರ್ತಿದ್ರು, ನಾಲೆಜ್ಫುಲ್ ಅನಿಸ್ಕೊಂತಿದ್ರು, ನನಗಿನ ಸ್ವಲ್ಪ ಅಟ್ರಾಕ್ಟಿವ್ ಕಡಿಮೆ ಅನಿಸಿದ್ರು, ಅವ್ರು 2 ಗ್ರೂಪ್ ಒಂದೇ ಅಟೆಂಪ್ಟ್ನಾಗ ಪಾಸ್ ಆದ್ರಿ. ಸೊ ನಾ ಏನ್ ಅನ್ಸಿದ್ರಿ, ಇಲ್ಲ ನಾ ಮಾಡೋದು ತಪ್ಪು ಅಂತ ಅನಿಸ್ತ್ರಿ. ಆಮೇಲೆ ಅದ ಲೈಬ್ರರಿಗೆ ಬಂದೇನ್ರಿ. ಹೊಳ್ಳಿ ಮತ್ತೆ ಫಸ್ಟ್ ಗ್ರೂಪ್ ಮೆಹನತ್ತಲ್ಲಿ ಓದಾಕ್ ಚಲೋ ಮಾಡಿದೇನ್ರಿ. ಅಷ್ಟೊತ್ತು ಅನ್ನುತ್ತೆ ನಮ್ಮ ಲೈಬ್ರರಿ ಪೀಪಲ್ ಅದು ಎಷ್ಟೋ ಮಂದಿ ರಿಸಲ್ಟ್ ಆಗಿದ್ದಿಲ್ಲ. ಸೊ ವಿ ಆರ್ ನಾಟ್ ಇನ್ ಅ ಗ್ರೂಪ್. ಒಬ್ಬನಾಗಿದ್ದಿಲ್ರಿ ಅವಾಗ. ಆದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡಿದ್ಯಾ, ಒಬ್ಬನ ಊಟ ಮಾಡ್ತಿದ್ದೆ. ನಂದು ರೊಟೀನ್ ಏನಿತ್ತು ಆ ಟೈಮಿಗೆ ಅನ್ನೋದು ಹೇಳ್ತಿದ್ದೇನ್ರಿ. ಮಾಡಿದ್ಯಾ, ಒಳ್ಳೆ ಜನವರಿ ಅಟೆಂಪ್ಟ್ ಪಾಸ್ ಆಗಿನಿ ಸರ್. ಇಷ್ಟ ಐತಿ. ಲಾಸ್ಟಾಗ ನಾ ಎಂಡ್ ಮಾಡ್ಬಿಡ್ತೀನಿ ಏನೇನು ಮಿಸ್ಟೇಕ್ ಮಾಡಿದ್ಯಾ. ಸೊ ಕನ್ಕ್ಲೂಷನ್ ಅಂತ ಕೊಡ್ತೀನಿ. ಐ ನೋ ಭಾಳ ಹರಿ ಮಾಡಿದೆ ಅನಿಸುತ್ತೆ. ಆದ್ರೂ ಆಗಿದ್ದ ರಿಸಲ್ಟ್ ರೀ. ಒಂದೇದ್ದು ಕ್ಲಾಸಸ್ ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಆರಿ. ಇನ್ನೊಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರ್ಬೇಕ್ರಿ. ಇನ್ನೊಂದು ರೈಟ್ ಸೆಲೆಕ್ಷನ್ ಆಫ್ ಕ್ಲಾಸಸ್. ನೀವು ಬರೋಬ್ಬರಿ ಕ್ಲಾಸಸ್ ಸೆಲೆಕ್ಷನ್ ಮಾಡ್ಬೇಕು. ಇದು ಫೌಂಡೇಶನ್ಯಾಗ ಕಲ್ತಿದ್ರಿ. ನೆಕ್ಸ್ಟ್ ಇಂಟರ್ದಾಗ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಕ್ಲಾಸಸ್ ಹೆಂಗ್ ಡಿಸೈಡ್ ಮಾಡ್ತೀರಿ. ಫಸ್ಟ್ ಗ್ರೂಪ್ ಏನ್ ಮಾಡ್ರಿ, ಫಸ್ಟ್ ಗ್ರೂಪ್ 3 months ಮುಗಿಸ್ಕೋರಿ, ಸೆಕೆಂಡ್ ಗ್ರೂಪ್ 3 months ಮುಗಿಸ್ಕೋರಿ. ಅದನ್ನ ಹೇಳಿದ್ರಿ ನಾನು ಫಸ್ಟ್ ವಿಡಿಯೋದಾಗ. ಆಮೇಲೆ 3 months. ಇದು ಭಾಳ ಅಂದ್ರೆ ಭಾಳ ಮೆಚೂರಿಟಿ ರೀ. ಇದ್ರಾಗ ನೀವು ತಲೆ ಓಡಿಸ್ರಿ, ಯಾರಿಗಾರ ಗೈಡೆನ್ಸ್ ಕೇಳ್ರಿ. ಇದ್ರಾಗ ನಾ ಮಿಸ್ಟೇಕ್ ಏನ್ ಮಾಡಿದ್ನಿ ಅಂತ ನಿಮ್ಗೆ ಹೇಳಿನ್ರಿ. ನಾನು ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಬ್ಲೈಂಡ್ಲಿ ಹೋಗ್ಬಿಟ್ಟಿನ್ರಿ. ರಿವಿಷನ್ ಮಾಡ್ಕೋರಿ, ಮಾಕ್ ಟೆಸ್ಟ್ ಬರೀರಿ, ಮತ್ತೇನ್ರಿ ಹೋಮ್ವರ್ಕ್ ಮಾಡ್ರಿ. ಇನ್ನೊಂದು ಎನ್ವೈರನ್ಮೆಂಟ್ ರೀ. ನೀವು ಯಾರು ಕೂಡ ಅಡ್ಡಾಡ್ತೀರಿ, ನೀವು ಏನ್ ಮಾಡ್ತೀರಿ ಅದ ರೀ. ನಾ CAದಾರ್ ಕೂಡ ಅಡ್ಡಾಡಾರ್ದು ಎಷ್ಟೋ ತಪ್ಪ್ರಿ. ಇಷ್ಟ ಐತಿ ಸರ. ಇನ್ನ ಏನಾರ ಬೇಕಂದ್ರು ಕೇಳ್ರಿ, ನಾನು ನನಗೆ ಆದಷ್ಟು ಹೇಳ್ತೀನಿ. ಇಷ್ಟ ರೀ, ಮತ್ತೆ ನನಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಓಕೆ, ಸಂತೋಷ್ ದಿದಿಮನಿ ಬ್ಲೆಸ್ ಮೀ. ಥ್ಯಾಂಕ್ ಯು. ಬಾಯ್ ಬಾಯ್.